ಆದ್ರೆ ಅಮ್ಮ ಸರಿತಾ ಆಂಟಿ ಹೇಳ್ತಿದ್ರು. ಶಾಲಿನಿ, ಮಾತನ್ನ ಊಟ ಮಾಡು. ನಿನಗೆ ಗೊತ್ತಲ್ವಾ ಊಟ ಮಾಡೋ ಟೈಮಲ್ಲಿ ಅನಗತ್ಯವಾಗಿ ಮಾತಾಡೋದು ನಂಗೆ ಇಷ್ಟ ಆಗಲ್ಲ ಅಂತ. ನಾಳೆ ಅಮ್ಮ ಎಲ್ಲಿಗೂ ಹೋಗ್ತಾ ಇಲ್ಲ ಅಷ್ಟೇ. ನಾಳೆ ಅಮ್ಮನ ಪಾಲಿಗೆ ಕೆಟ್ಟ ದಿನ. ನಿನ್ನ ನೋವು ನನಗೆ ಅರ್ಥ ಆಗುತ್ತೆ ವಿಜಯ್. ಈ ನೋವು ಬಹಳ ಕಾಲದವರೆಗೆ ಕಾಡುತ್ತೆ ಅನ್ನೋದು ನನ್ಗೆ ಗೊತ್ತು. ಆದ್ರೆ ಅನುಭವಿಸದೆ ವಿಧಿ ಇಲ್ಲ. ಕಳೆದು ಹೋದ ಬದುಕಿನ ನೆನಪುಗಳನ್ನು ಮರೆಯೋದಕ್ಕೆ ಎಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಗೊತ್ತಮ್ಮ. ಆದರೆ ಅವು ನನ್ನಿಂದ ದೂರ ಹೋಗ್ತಾನೆ ಇಲ್ಲ, ನನ್ನ ಸುತ್ತನೇ ಸುತ್ತುತ್ತವೆ. ಕೆಲವು ಸಾರಿ ನೋವಿನ ಹಾಗೆ, ಆದರೆ ಆ ನೋವಿಗೆ ಮುಲಾಮ್ ಮಾತ್ರ ಇಲ್ಲ. ನಿನ್ ಹಳೆ ನೆನಪುಗಳನ್ನೆಲ್ಲ ಮರ್ತು ಬಿಡು ವಿಜಯ್. ನೀನ್ ಹೇಮಗೆ ಮಾತು ಕೊಟ್ಟಿದ್ಯಾ. ನಾನು ನನ್ನ ಮಾತು ಮೀರಿಲ್ಲ ಅಮ್ಮ. ಕಳೆದ 17 ವರ್ಷಗಳಿಂದ ನಾನು ವಸುಂಧರ ಹತ್ರನೂ ಹೋಗಿಲ್ಲ, ಆದ್ರೂ ದೂರನೂ ಹೋಗಿಲ್ಲ ಅಲ್ವಾ ವಿಜಯ್. ಇವತ್ತಿಗೂ ನಿನ್ನ ಹೃದಯದಲ್ಲಿ ವಸುಂಧರಾನೇ ಇದ್ದಾಳೆ ಅಂತ ನನ್ಗೆ ಗೊತ್ತು. ನೀನೊಂದು ಹೆಜ್ಜೆ ಆ ಕಡೆ ಇಟ್ರು ಎಲ್ಲ ನಾಶವಾಗಿ ಹೋಗುತ್ತೆ ಮಗು. ಇದು ತ್ರಿವೇಣಿ ಬದುಕಿನ ಪ್ರಶ್ನೆ. ಅದಕ್ಕೆ ಇದನ್ನ ನನ್ನ ಸಲಹೆ ಅಲ್ಲ, ಆದೇಶ ಅನ್ಕೋ. ಕಾಣದ ಕಡಲಿಗೆ ಮನ್ಸು ಹಂಬಲಿಸೋದು ಸಹಜ. ಕೈಗೆ ಸಿಕ್ಕದೆ ಇರೋದಕ್ಕೆ ಕೈ ಚಾಚಿ ಕೈಗೆ ಸಿಕ್ಕೋದನ್ನ ಕಳ್ಕೊಳ್ಳೋದು ಮೂರ್ಖತನ ವಿಜಯ್. ಅಮ್ಮ, ನೀನು ವಸುಂಧರ ಪರ ಇರುವಂತಾನೂ ಹೇಳ್ತೀಯ, ಹೇಮಾಗೆ ಅನ್ಯಾಯ ಆಗ್ಬೋದೇನೋ ಅಂತ ಆತಂಕನೂ ಪಡಿಸ್ತೀಯ. ನಿನ್ ಪರ ನಿಂತಾಗ ನನ್ಗೆ ವಸುಂಧರ ಮುಖ್ಯ. ತ್ರಿವೇಣಿ ಭವಿಷ್ಯ ಯೋಚಿಸಿದಾಗ ನನ್ಗೆ ಹೇಮಾವತಿ ಮುಖ್ಯ. महे चातत्राद्यो दंपते जगदां पदे सशेषभूते नमया श्री वैवस्वता मन्वन्तरे कलियुगे पादे जम्बूद्वीपे भरतवर्षे भरतखण्डे शिगाब्धे मेरोः दक्षिणे पार्श्वे अम्म यार ಹೆಸರಲ್ಲಿ ಅರ್ಚನೆ ಮಾಡಬೇಕಮ್ಮ. ಜನ್ಮ ನಕ್ಷತ್ರ ಗೋತ್ರ ಹೇಳಿ. ನಮ್ಮ ಯಜಮಾನರು ವಿಜಯರಾಜರಸ್. अस्य यजमानस्य गोत्रोद्भवस्य विजयराजरस्नाम्नस्य विष्णुगोत्रोद्भवस्य श्रवणनक्षत्रे मकरराशिजास्य क्षेमस्थैर्य विजय वीर्य वयायुरारोग्य ऐश्वर्याद्यर्थं धर्मार्थकामि नक्षत्रविधातलपुरुषाद्यर्थं श्री लक्ष्मी वेंकटेश्वर स्वामिनः सन्निधौ अष्टोत्तरशतनामावळि पुष्पपूजां च करिष्ये. ओम श्री वेंकटेशाय नमः, श्रीनिवासाय नमः, लक्ष्मीपते नमः, नामयाय नमः, अमृतांशे नमः, जगद्बन्धे नमः. श्रीवदः वासुदेवस्य महापुरुषस्य विष्णोराज्ञया प्रवर्तमानस्य च ब्रह्मणादिया प्रहारार्थे श्रीश्वेतवराह कल्पे वैवस्वता मन्वन्तरे कलियुगे प्रथमे पादे जम्बूद्वीपे. ವಿಜಯ್, ಇವತ್ತು ನೀವು ನನ್ನನ್ನು ಮದುವೆ ಆಗಿದ್ದಿನ, ನನ್ನ ಬದುಕಿಗೆ ಹೊಸ ದಿಕ್ಕು ಸಿಕ್ಕಿದ್ದಿನ. ಈ ದಿನಾನ ಮತ್ತು ನಿಮ್ಮನ್ನ ನಾನು ಯಾವತ್ತೂ ಮರೆಯಲ್ಲ. ಜೊತೆಗೆ ನಾವಿಬ್ರು ಒಂದಾಗೋ ದಿನಗಳು ಬರೋದ್ ಕಷ್ಟ ಇದೆ.
तस्य भागं सदा विष्णु ददातवसु विष्णु पृष्ठवसु विष्णु श्रुतेस्तु विष्णु स्यूरसु विष्णु द्रोमसु वैष्णवसु विष्णवे त्वा आयुरारोग्यभाग्यदा सिद्धिरस्तु ವಿಜಯ್, ನೀವು ನನ್ನನ್ನು ಮರ್ತಿರ್ಬೋದು, ಆದರೆ ನಮ್ಮ ಮದುವೆ ದಿನಾನ 31 ವರ್ಷಗಳಿಂದ ನಾನು ಮರ್ತಿಲ್ಲ, ಮರೆಯೋದು ಇಲ್ಲ. ಇವತ್ತೇ ಈ ರೀತಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಕೂಡ ಯೋಚನೆ ಮಾಡಿರಲಿಲ್ಲ. ಭಗವಂತ ಭೇಟಿ ಮಾಡಿಸ್ಬಿಟ್ಟ. ಮದುವೆ ಆದ ದಿನನೇ ನಾವು ಭೇಟಿ ಆಗ್ಬಾರ್ದಾಗಿತ್ತು ವಿಜಯ್. ಬದುಕು ನಮ್ದೇ ಇರಬಹುದು, ಆದ್ರೆ ನಡೆಸ್ಕೊಡೋ ನಾವು ತಾನೆ. ಅವನಿಗೆ ಅನ್ಸಿತ್ತು ಅನ್ಸುತ್ತೆ ನಮ್ಮಿಬ್ಬರನ್ನ ಒಟ್ಟಿಗೆ ನೋಡ್ಬೇಕು ಅಂತ. ಅದಕ್ಕೆ ಮದುವೆ ಆದ ದಿನನೇ ಭೇಟಿ ಮಾಡಿಸ್ಬಿಟ್ಟ. ಅವನಿಷ್ಟನೋ ನಿಂದು? ನಿಮಗ್ ಗೊತ್ತಿತ್ತು ನಾನಿಲ್ಲಿ ಬಂದೇ ಬರ್ತೀನಿ, ಮತ್ ಯಾಕೆ ಬಂದ್ರಿ? ಸಿಗ್ಬೇಡಿ ನನಗ್ ವಿಜಯ್. ಕಳೆದ 17 ವರ್ಷಗಳಿಂದ ನಾನು ಇಲ್ಲಿಗೆ ಬರ್ತಾನೆ ಇದ್ದೀನಿ. ಬಹುಶಃ ನಿಂಗೆ ಗೊತ್ತಿಲ್ಲ ಅನ್ಸುತ್ತೆ. ಬೇಡಿದ್ದು ಒಂದೇ, ಹೊಸು ಬೇಕು ಅಂತ. ನಾನು ನಿನಗೆ ಎಷ್ಟೊಂದು ಸಲ ಫೋನ್ ಮಾಡಿದ್ದೀನಿ, ಎಷ್ಟೊಂದು ಮೆಸೇಜ್ ಮಾಡಿದ್ದೀನಿ, ಆದರೆ ನೀನೇನು ರಿಪ್ಲೈ ಮಾಡಿಲ್ಲ. ನಾನು ನಿನ್ನ ಭೇಟಿ ಮಾಡಬೇಕಿತ್ತು ಹೊಸು. ನನಗೆ ಭೇಟಿ ಮಾಡೋ ಅವಶ್ಯಕತೆ ನೀವು ಕಳ್ಕೊಂಡ್ಬಿಟ್ಟಿದ್ದೀರಾ. ನಿಮ್ಮ ದೃಷ್ಟಿಲಿ ನಾನು ನಿಮ್ಮ ಹೆಂಡತಿ ಆಗೋದಕ್ಕೆ ಅರ್ಹತೆ ಇಲ್ದಿರೋಳು. ಈಗ ಆ ಅವಶ್ಯಕತೆ ನಿಮ್ಮ ಹತ್ರನೂ ಇಲ್ಲ, ನನ್ನ ಹತ್ರನೂ ಇಲ್ಲ. ನೆನಪಾಗದೆ ನೆನಪಾಗದೆ ಆ ಕ್ಷಣಗಳು, ಆ ದಿನಗಳು ನಿನಗೀಗ ನೆನಪಾಗದೆ. ನೆನಪಾಗದೆ ನೆನಪಾಗದೆ ಆ ಕ್ಷಣಗಳು, ಆ ದಿನಗಳು ನಿನಗೀಗ ನೆನಪಾಗದೆ. ನೀನೇ ಇಲ್ಲದೆ
ನಂಗೇನಿದೆ ಹೀಗೇಕೆ ದೂರಾದೆ ನೀ ತಪ್ಪೇ ಮಾಡದೆ ಸಜೆ ನೀಡಿದೆ ನಂಗೇಕೆ ಹೇಳಿಗ ನೀ ನೆನಪಾಗದೆ ನೆನಪಾಗದೆ ಆ ಕ್ಷಣಗಳು ಆ ದಿನಗಳು ನಿನಗೀಗ ನೆನಪಾಗದೆ Love me or hate me, kiss me or kill me. Oh darling, please do something to me. La 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 la. Ticket, 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 balcony, ಇನ್ನೂರು ticket, ticket, ticket. ಟಿಕೆಟ್ ಸಿಗಲ್ಲ ಅಂತ ಶೋ ಕೊಡ್ತಿದ್ದೆ ನಮ್ಮ ಮುಂದೆ. ನಮ್ಮನ್ನ ದಡ್ರು ಗುಗುಗಳು ಅನ್ಕೊಂಡಿದ್ದಾನೆ. ನಿನ್ನ ನೀನೇ ಯಾಕೆ ಹೋಗೋಳ್ಕೊತಿದ್ದೀಯ ಮಣಿ? ಹೌದಪ್ಪ, ನಾವ್ ದಡ್ರು ಗುಗುಗಳು ಚಾರ್ಮಿಂಗ್ ಇಲ್ದಿರೋರು, ಜೀನ್ಸ್ ಹಾಕೊಳ್ಳೋರು ಮಾತ್ರ ಜಾನ್ರು, ಆಯ್ತಾ? ಕೋಪ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣ್ತೀಯ ಅಂತ ಎಲ್ರ ತರ ಸುಳ್ಳು ಹೇಳಲ್ಲ. ತುಂಬಾ ಕೆಡ್ದಾಗ ಕಾಣ್ತಿದ್ಯಾ. ಕೋಪ ಮಾಡ್ಕೋಬೇಡ, ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ. ನೀನ್ ಒಂದ್ ಮಾತು ನನಗ್ ಬೇಕಾಗಿಲ್ಲ ಸಂಜು. ತುಂಬಾ ಹರ್ಟ್ ಮಾಡಿದ್ಯಾ ನೀನು. ಮೂಗು ಸಂಪಿಗೆ ತರ ಇದೆ, ಕಣ್ಣು ಕಮಲ ಹೂ ಇದ್ದಂಗೆ. ನಡೀತಾ ಇದ್ರೆ ಹಂಸ ನವಿಲು ಎಲ್ಲ ನಾಚ್ಕೊಳತ್ತೆ. ನಕ್ಕಿದ್ರೆ ಹೂ ಬೀಳ್ದಂಗೆ. ಅಂತೆಲ್ಲ ಹೇಳಿ ಸುಳ್ಳು ಹೇಳಿ ನಿನ್ನ ಅಟ್ಟಕ್ಕೇರಿಸಿ ದಡಾರ್ ಅಂತ ಕೆಳಗ್ ಬೀಳ್ಸಕ್ಕೆ ನನಗ್ ಬರಲ್ಲ. ಸತ್ಯ ಹೇಳ್ತೀವಿ ನಾವು, ಸತ್ಯವನ್ನೇ ಹೇಳುತ್ತೇವೆ, ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳೋದಿಲ್ಲ. ಆಯ್ತು ಬಿಡೋ, ಸತ್ಯ ಹರಿಶ್ಚಂದ್ರ ಪಾರ್ಟ್ 2 ನೀನು ಮಾತಾಡ್ಬೇಡ ಇನ್ಮೇಲೆ ನನ್ನ ಹತ್ರ. ನನ್ ಮನ್ಸು ನಿನ್ಗೆಲ್ಲ ಅರ್ಥ ಆಗುತ್ತೆ. ಚಂದ್ರಲೋಕದಲ್ಲಿ ನಾವಿಬ್ಬರು ಹಯಾಗಿರೋಣ ಅಂತ ಇದ್ದೆ, ಆದ್ರೆ ಅಲ್ಲಿ ರೇಷನ್ ಪ್ರಾಬ್ಲಮ್ ಅಂತೆ. ಟಿಕೆಟ್ ತಗೊಂಡಾಯ್ತು ತಾನೆ, ಹೊರಡು. ಇಲ್ದಿದ್ರೆ ನನಗ್ ಬರ್ತಾ ಇರೋ ಕೋಪಕ್ಕೆ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಏನ್ ಮಾಡ್ತೀಯಾ? ಹೋಗೋ. ಹೋಗ್ಲಿಲ್ಲ ಅಂದ್ರೆ? ಪ್ಲೀಸ್ ಹೋಗು. ಕರೆದ್ರು ಬರಲ್ಲ. ಯಾಕೆ ಜಾನು, ನೀನ್ ಇಷ್ಟು ಕೋಪ ಮಾಡ್ಕೊಂಡಿದ್ ನಾನು ಯಾವತ್ತೂ ನೋಡಿಲ್ಲ. ಹರ್ಟ್ ಮಾಡ್ತಾನೆ. ಎಲ್ಲದಕ್ಕೂ ಲಿಮಿಟ್ ಇರ್ಬೇಕು. ನೀನು ಒಂದ್ ಕಾಲು ಇಳಿತೆ ತಾನೆ ಆಗಾಗ. ನಿನಗ್ ಗೊತ್ತಾಗಲ್ಲ ಕಣೆ. ಕೆಲವ್ರು ಹರ್ಟ್ ಮಾಡಿದ್ರೆ ಮರಿಬಹುದು, ಆದ್ರೆ ಸಂಜು ನಾನು ಹರ್ಟ್ ಮಾಡಬಾರ್ದು. ಅವನು ನನ್ನ ಮನ್ಸಲ್ಲಿ ಬಿಡು, ಯಾರಿಗೂ ಆ ಫೀಲಿಂಗ್ಸ್ ಅರ್ಥ ಆಗಲ್ಲ. ಅಮ್ಮ, ನನಗಿವತ್ತು ಕೆಲಸ ಬೇಗ ಮುಗಿತ. ನನ್ಗೆ ಗೊತ್ತಿತ್ತು ನೀವು ಇಲ್ಲೇ ಇರ್ತೀರಾ ಅಂತ. ನಿಮ್ಮನ್ನು ಹಾಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ನನಗೆ ಗೊತ್ತು ಈ ದಿನ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ. ಅದಕ್ಕೆ ಪ್ರತಿ ವರ್ಷನೂ ನೀವು ಇಲ್ಲಿಗೆ ಬರ್ತಿರಲ್ಲ. ಆದರೆ ಯಾವತ್ತೂ ನೀವು ಇಷ್ಟು ಬೇಜಾರಾಗಿದ್ದನ್ನ ನಾನು ನೋಡಿರಲಿಲ್ಲ. ಏನಾಯ್ತು? ಒಂದು ಕ್ಷಣ ಹಳೆ ನೆನಪು ನನ್ನ ಕೈ ಹಿಡಿದು ಕೇಳಿತ್ತು. ಕೆಲವೊಂದ್ಸಲ ಕಳೆದು ಹೋದ ನೆನಪು ಹೇಗೆ ಎದುರುಗಡೆ ಬಂದು ನಿಂತು ಬಿಡುತ್ತೆ ಅಂದ್ರೆ, ಕಣ್ಣೆದುರುಗಡೆನೆ ನಿಂತಿದೆ ಅನ್ಸೋಕೆ ಶುರು ಆಗ್ಬಿಡುತ್ತೆ. ಹೃದಯನ ಹಿಂಡುತ್ತೆ. ಬದುಕಿನಲ್ಲಿ ನಾವು ಯಾವತ್ತೂ ತಿರುಗಿ ನೋಡಬಾರ್ದು. ಎಲ್ಲರನ್ನೂ ಎಲ್ಲವನ್ನೂ ಸಹಿಸ್ಕೊಂಡು ಅವಮಾನ ಅಪಮಾನಗಳನ್ನು ಮೆಟ್ಟಿ ಬೆಳೆದು ನಿಂತ ದಿನ ಮಾತ್ರ ನಾವು ಹಿಂತಿರುಗಿ ನೋಡಬೇಕು.
ಅಲ್ಲಿವರೆಗೂ ಹಳೆಯ ದಿನಗಳನ್ನು ನೆನಪಿಸೋ ದಾರಿನ ನಾವು ಬಿಡಬೇಕು. ಯಾಕೆ ಮತ್ತೆ ಮತ್ತೆ ಹಿಂತಿರುಗಿ ಹಳೆಯ ನೆನಪುಗಳನ್ನ ಕೆದಕ್ತೀರಿ? ನಮಗಲ್ಲಿ ಬರೀ ನೋವು ಸಿಗತ್ತಮ್ಮ. ಹೀಗೆ ಕೆಲವೊಮ್ಮೆ ಮನಸ್ಸು ಎಲ್ಲೆಲ್ಲೋ ಹೋಗುತ್ತೆ. ಸರಿ ನಡಿ, ಈಗ ಮನೆಗೆ ಹೋಗೋಣ. ಮದ್ರಾಸ್ ಮಾವ ಕುಟುಂಬದವರು ಅಂತ ಲಗ್ನ ಪತ್ರಿಕೆ ಮೇಲೆ ಬರೀಬೇಕೋ ಬೇಡವೋ? ಯಾಕೆಂದ್ರೆ ಅವ್ರದ್ದು ಡಿವೋರ್ಸ್ ಆಗಿದೆ, ಬರೆದ್ಬಿಡೋಣ. ಅಲ್ಗೂರಜ್ಜಿ ಹೋದ ತಿಂಗಳು ICU ಇಟ್ಟಿದ್ರು, ಬದುಕಿದಾರೋ ಇಲ್ವೋ? ಅವ್ರಿಗೆ ಕಾರ್ಡ್ನ ಕೊರಿಯರಲ್ಲಿ ಕಳಿಸ್ಬಿಡೋಣ, ಬೇಗ ತಲುಪುತ್ತೆ. ಕೆಟ್ಟದ್ದು ಯೋಚನೆ ಮಾಡಬಾರ್ದು ಹೇಮಾ. ನಮ್ ಸುತ್ತಮುತ್ತಲು ಅಷ್ಟು ದೇವತೆಗಳಿರ್ತಾರೆ, ಅಷ್ಟು ಅಂದ್ಬಿಡ್ತಾರೆ. ನೋಡೀಗ ಎಲ್ಲ ಎಡವಟ್ಟಾಗಿ ಕೂತಿದೆ. ಅಯ್ಯೋ, ಅಲ್ಗೂರಜ್ಜಿ ಹೋಗ್ಬಿಟ್ರಾ? ಸದ್ಯ ಅದಕ್ಕೆ ಅವ್ರ ಹೆಸರನ್ನ ನನ್ನ ಕಾರ್ಡ್ ಮೇಲೆ ಬರೀದಿದೆ ಒಳ್ಳೇದಾಯ್ತು. ಸುಮ್ಮನೆ ಒಂದು ಕಾರ್ಡ್ ವೇಸ್ಟ್ ಆಗಿರೋದು. ಅಲ್ಗೂರಜ್ಜಿ ಹೋಗ್ಬಿಟ್ರ? ಏನಾಯ್ತೆ ಅವ್ರಿಗೆ? ಯಾರು ಹೇಳಿದ್ರು ಹಾಗಂತ? ಏನಾಗಿಲ್ವಾ ಅಜ್ಜಿಗೆ? ಚೆನ್ನಾಗಿದ್ದಾರಾ ಸದ್ಯ? ಹಾಗಿದ್ರೆ ಅದಕ್ಕೆ ನೀವ್ ಯಾವ ಎಡವಟ್ಟಿನ ಬಗ್ಗೆ ಮಾತಾಡ್ತಾ ಇದ್ದೀರಾ? ಸುಮಿತ್ರಾ ಫೋನ್ ಮಾಡಿದ್ಲು, ಬರ್ತಿದ್ದಾಳಂತೀಗ. ಈಗ್ಲಾ? ಯಾಕೆ? ಏನೋ ಕಾರಣ ಇರತ್ತೆ, ಇಲ್ದಿದ್ರೆ ಸುಮ್ನೆ ಎಲ್ಲ ಬರಲ್ಲ ಅವಳು. ಏನಿರ್ಬೋದು ಅದಕ್ಕೆ? ವಿಜಯ್ ಎಲ್ಲಿ? ಏನೋ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಬೆಳಿಗ್ಗೆ 6 ಗಂಟೆಗೆ ಆಫೀಸಿಗೆ ಹೋದ್ರು. ಮೀಟಿಂಗ್ ಮನೆ ಹಾಳಾಯ್ತು, ಮೊದ್ಲು ಬರೋದಕ್ಕೆ ಹೇಳು, ಫೋನ್ ಮಾಡು. ಮೀಟಿಂಗ್ ಅಲ್ಲಿ ಇರ್ತಾರ, ಅದಕ್ಕೆ ತೊಂದ್ರೆ ಆಗಲ್ವಾ? ಅವನು ಬರದೇ ಇದ್ರೆ ನಮಗ್ ತೊಂದ್ರೆ ಆಗತ್ತಲ್ಲ. ಹೊಡಿಲಿ. ಸ್ವಿಚ್ ಆಫ್ ಬರ್ತಾ ಇದೆ. ಆಫೀಸ್ಗೆ ಮಾಡ್ತೀವಿ. ಹಲೋ, ವಿಜಯರಾಜ್ ಅವರಿದ್ದಾರಾ? ಏನು? ವಿಜಯ್ ಆಫೀಸ್ಗೆ ಹೋಗಿಲ್ವಂತೆ. ಹೇಮಾ, ಆಗಬಾರದಾಗತ್ತೆ, ನೋಡ್ತಾ ಇರು. ತುಪ್ಪದ ಸ್ಮೆಲ್ ಬರ್ತಿದ್ಯಲ್ಲ. ಏನ್ ಮಾಡ್ತಿದ್ಯಾ ಶಾರ್ವರಿ? ಕೇಸರಿ ಬಾತ್. ಕೇಸರಿ ಬಾತಾ? ಆದ್ರೆ ನಾನು ಇನ್ನೂ ಕಂಪ್ಲೀಟ್ ಮಾಡಿಲ್ಲ, ಬಟ್ ರೆಸಿಪಿ ನೋಡ್ಕೊಂಡು ಕಂಪ್ಲೀಟ್ ಮಾಡ್ತೀನಿ. ಹಾ, ಡೋಂಟ್ ವರಿ. ಹೇಮಾ, ಈ ಪುಣ್ಯಕೋಟಿ ಹಸು ಪ್ರಾಮಾಣಿಕತೆನ ಮೆರೆದಿರಬಹುದು, ಕೊಟ್ಟ ಮಾತನ್ನ ಉಳಿಸಿ ದೊಡ್ಡತನ ಮೆರೆದಿರಬಹುದು. ಆದ್ರೆ ಅದನ್ನ ಇನ್ನೊಂದು ದಿಕ್ಕಲ್ಲಿ ಯೋಚನೆ ಮಾಡಿ ನೋಡು. ಈ ಪುಣ್ಯಕೋಟಿ ಹಸು ತನ್ನ ಕರುನ ಅನಾಥವಾಗಿ ಮಾಡ್ಬಿಡ್ತು ಅಲ್ವಾ? ಅಲ್ವಾ ಹೇಮಾ? ನೋಡು ಹೇಮಾ, ವಿಜಯ್ ನಿನ್ ಜೊತೆ ಚೆನ್ನಾಗೇ ಇರಬಹುದು, ಅಥವಾ ವಿಜಯ್ ನಿನಗೆ ಒಳ್ಳೆಯವರೇ ಇರಬಹುದು.
ಮುಖ್ಯ ಅದಲ್ಲ. ರಾವಣ ಕೂಡ ಹುಟ್ಟಿದಾಗ ಏನೂ ಅರಿಯದ ಶಿಶು. ಆದರೆ ಅವನು ಬೆಳೀತಾ ಬೆಳೀತಾ ಪರಿಸ್ಥಿತಿ ಅವನಲ್ಲಿ ಕೆಟ್ಟ ಗುಣಗಳನ್ನ ತುಂಬ್ತಾ ಹೋಯ್ತು. ಅದೇ ರೀತಿ ವಸುಂಧರಾ ಅನ್ನೋ ಸುಂದರವಾಗಿರೋ ಹೆಂಗಸು ವಿಜಯ್ನ ನಿನ್ನಿಂದ ಕಿತ್ಕೋತಾ ಇದ್ದಾಳೆ ಅಂತ ನಿನಗೆ ಅನ್ನಿಸ್ತಾನೆ ಇಲ್ವಾ? ವಿಜಯ್ ನಿಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಿ ಹೋಗಬಹುದು ಅನ್ನೋ ಭಯ ಯಾಕೆ ನನ್ನ ಕಾಡಲ್ಲ ಹೇಮಾ? ಹೇಳು. ಒಂದು ಗಂಡಿಗೆ ಹೆಣ್ಣಿನ ಮೇಲೆ ಆಸಕ್ತಿ ಹುಟ್ಟಿದಾಗ್ಲೇ ರಾಮಾಯಣ ನಡೆದಿದ್ದು. ಫಲವತ್ತಾದ ಭೂಮಿ ಕುರುಕ್ಷೇತ್ರದಲ್ಲಿ ರಕ್ತದ ಕೋಡಿ ಹರಿದಿತ್ತು. ಅಂದ್ರೆ ವಿಜಯ್ ಮೋಸ ಮಾಡ್ಬಿಡ್ತಾರಾ? ತ್ರಿವೇಣಿ ಮದ್ವೆನ ಅವರೇ ಮುರಿದು ಬಿಡ್ತಾರಾ? ಅದೇ ರೀತಿ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ನಿನ್ ಕಣ್ಣೆದುರುಗಡೆನೆ ನಾನು ವಿಜಯ್ಗೆ ಫೋನ್ ಮಾಡಿರ್ಲಿಲ್ವಾ? ಆಫೀಸ್ಗೂ ಹೋಗಿಲ್ಲ, ಮೊಬೈಲು ಆನ್ ಇಲ್ಲ. ಅಂದ್ರೆ ವಸುಂಧರಾ ಇರೋ ಜಾಗಕ್ಕೆ ಹೋಗಿದ್ದಾರೆ.